ಇನ್ನು ತಂದೆ ಸಾವಿನ ನಡುವೆಯೂ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನ ಮರೆಯಲಿಲ್ಲ. ಸಾಲದ ಬಾಧೆಯಿಂದ ವಿಷ ಸೇವಿಸಿ ಕೊರಳು ಚೆಲ್ಲಿದ ಮಂಜುನಾಥ್. ತಂದೆ ಸಾವಿನ ನಡುವೆಯೂ ಸಹಿತ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನ ಮರೆಯಲಿಲ್ಲ. ಸಾಲದ ಬಾಧೆಯಿಂದ ವಿಷ ಸೇವಿಸಿ ಕೊರಳು ಚೆಲ್ಲಿದ ಮಂಜುನಾಥ್. ಶಿವಮೊಗ್ಗದ ದ್ಯಾವಿನಕೆರೆಯ ಮಂಜುನಾಥ್ ಚಿಕಿತ್ಸೆ ಫಲಿಸದೆ ಈಗಾಗಲೇ ಸಾವನ್ನಪ್ಪಿದ್ದಾರೆ. ತಂದೆಯ ಸಾವಿನ ಸುದ್ದಿಯ ನಡುವೆಯೂ ಕೂಡ ಗಣಿತ ಪರೀಕ್ಷೆಯನ್ನ ಬರೆದಿದ್ದಾರೆ ಪ್ರೀತಮ್ ಅವರು. ಆಯನೂರಿನ ಪರೀಕ್ಷಾ ಕೇಂದ್ರದಲ್ಲಿ ಪರೀಕ್ಷೆ ಬರೆದ ವಿದ್ಯಾರ್ಥಿ ಪ್ರೀತಮ್. ವಿದ್ಯಾರ್ಥಿ ಸಮಾಧಾನಪಡಿಸಿ ಪರೀಕ್ಷೆಗೆ ಕರೆದೊಯ್ದಿದ್ದ ಬಿಇಒ ರಮೇಶ್ ನಾಯ್ಕ್. ಶಿವಮೊಗ್ಗದ ದಾವಣಗೆರೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಮುಖ್ಯವಾಗಿ ಮಂಜುನಾಥ್ ಎನ್ನುವಂಥವರು ಸಾಲದ ಬಾಧೆಯಿಂದ ವಿಷವನ್ನ ಸೇವಿಸಿ ಕೊರಳನ್ನು ಚೆಲ್ಲಿದ್ದಾರೆ. ಹೇಗಿರಬೇಕಾದ್ರೂ ಸಹಿತ ಇಂತಹ ಪರಿಸ್ಥಿತಿ ಇದ್ರೂ ಸಹಿತ ಪ್ರೀತಮ್ ಎನ್ನುವಂತಹ ವಿದ್ಯಾರ್ಥಿ ಅವರ ತಂದೆ ಸಾವನ್ನಪ್ಪಿದರೂ ಸಹಿತ ಅದನ್ನ ಲೆಕ್ಕಕ್ಕೆ ಇಟ್ಟುಕೊಳ್ಳಲಾರದೆ ಮೊದಲು ಪರೀಕ್ಷೆ ಮುಖ್ಯ ಅನ್ನುವಂಥ ನಿಟ್ಟಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ಗಣಿತ ಪರೀಕ್ಷೆಯನ್ನ ಬರೆದಿದ್ದಾರೆ. ಅದಾದ ನಂತರ ತನ್ನ ತಂದೆಯವರ ಮೃತದೇಹವನ್ನು ನೋಡಿದ್ದಾರೆ. ತಂದೆಯ ಸಾವಿನ ನಡುವೆಯೂ ಕೂಡ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನ ಮರೆಯಲೇ ಇಲ್ಲ ಪ್ರೀತಮ್. ಮತ್ತು ಇದಕ್ಕೆ ವಿದ್ಯಾರ್ಥಿಯನ್ನ ಸಮಾಧಾನವನ್ನು ಪಡಿಸಿ ಪರೀಕ್ಷೆಗೆ ಕರೆದೊಯ್ದಿದ್ದಾರೆ ಬಿಇಒ ರಮೇಶ್ ನಾಯಕ್ ಅವರು. ತಂದೆಯ ಅಗಲಿಕೆಯ ನೋವಿನ ನಡುವೆಯೂ ಕೂಡ ಪರೀಕ್ಷೆಯನ್ನ ಬರೆದಿದ್ದಾರೆ ಪ್ರೀತಮ್. ಇಂತಹ ಸಿಚುವೇಶನ್ ಅಲ್ಲೂ ಸಹಿತ ಪರೀಕ್ಷೆಯನ್ನ ಬರೆದಿದ್ದಾರೆ. ಈ ರೀತಿಯಾದಂತಹ ವಾತಾವರಣ ಮತ್ತು ಈ ರೀತಿಯಾದಂತಹ ಸನ್ನಿವೇಶಗಳು ಸಂದರ್ಭಗಳು ಬಂದಾಗ ಎಂಥವರೇ ಆಗಲಿ ಕುಗ್ಗೋಗ್ತಾರೆ. ಆದರೆ ಪ್ರೀತಮ್ ಯಾವುದನ್ನು ಕೂಡ ತಲೆ ಕೆಡಿಸ್ಕೊಳ್ಳಾರದೆ ನನಗೆ ಎಕ್ಸಾಮ್ ಮುಖ್ಯ ಅನ್ನುವಂಥ ನಿಟ್ಟಿನಲ್ಲಿ ಎಸ್ಎಸ್ಎಲ್ಸಿಯ ಗಣಿತ ಎಸ್ಎಸ್ಎಲ್ಸಿ ಗಣಿತ ಪರೀಕ್ಷೆಯೊಂದನ್ನು ಬರೆದಿದ್ದಾರೆ. ಇನ್ನು ತಂದೆ ಸಾವಿನ ನಡುವೆಯೂ ಕೂಡ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನ ಮರೆಯಲೇ ಇಲ್ಲ ಪ್ರೀತಮ್. ಸೊ ಅಲ್ಲಿದ್ದಂತಹ ಬಿಇಒ ರಮೇಶ್ ನಾಯಕ್ ಅವರು ಆ ಒಂದು ವಿದ್ಯಾರ್ಥಿನ ಶಾಲೆಗೆ ಕರ್ಕೊಂಡ್ಬಂದು ಗಣಿತ ಎಕ್ಸಾಮನ್ನು ಬರೆಸ್ತಾರೆ. ಈ ರೀತಿಯಾದಂತಹ ಸನ್ನಿವೇಶ ಸಂದರ್ಭ ಬಂದಾಗ ಎಂಥ ಒಬ್ಬ ಮನುಷ್ಯನೇ ಆಗಲಿ ಕುಗ್ಗಿ ಹೋಗ್ತಾನೆ. ಆದರೆ ಪ್ರೀತಮ್ ತನ್ನ ತಂದೆ ಸಾವನ್ನಪ್ಪಿದ್ರೂ ಸಹಿತ ಗಣಿತ ಎಕ್ಸಾಮನ್ನು ಬರೆದು ತದನಂತರ ಮೃತದೇಹವನ್ನು ನೋಡಿದ್ದಾರೆ. ಸ್ವಲ್ಪ ಅವರಿಗೆ ಮಾನಸಿಕವಾಗಿ ನಮಗೆ ತಂದೆಯ ಒಂದು ಮರಣ ಅವರಿಗೆ ನೋವು ಮನಸ್ಸಿಗೆ ಭಾಳ ನೋವಾಗಿದೆ. ಆ ನೋವಲ್ಲಿ ಆ ನೋವಾಗಬಾರ್ದು ಅಂತೇಳಿ ನಮ್ಮ SDMC ಅವರು ಮತ್ತು ನಮ್ಮ ಶಿಕ್ಷಕರು ಎಲ್ಲ ಸೇರಿ ಅವ್ನಿಗೆ ಮನವೊಲಿಸಿ ಅವ್ನಿಗೆ ಪರೀಕ್ಷೆ ಬರೀಲಿಕ್ಕೆ ಹೇಳಿದ್ದೇವೆ. SLC ಅವನಿಗೆ ಒಂದು ಅವ್ನ ಮುಖವಾದಂಥ ಘಟ್ಟ. ಈ ಒಂದು ಹಂತದಲ್ಲಿ ಅವ್ನು ಪರೀಕ್ಷೆ ಬರೆದು ಪಾಸಾಗಿ ಒಂದು ಕಾಲೇಜಿಗೆ ಸೇರಬೇಕು. ಇದು ನೋವಾಗಿದೆ, ಈ ನೋವನ್ನು ಇಟ್ಕೋಬೇಡ, ಚೆನ್ನಾಗಿ ಬರೀ ಪರೀಕ್ಷೆ ಅಂತ ಹೇಳಿ ನಾವು ನಮ್ಮ ಶಾಲೆ SDMC ಎಲ್ಲರೂ ಕಟ್ಕೊಂಡು ಅವ್ನಿಗೆ ಪರೀಕ್ಷೆ ಬರೆಸ್ತಾ ಇದ್ದೇವೆ. ಮತ್ತು ಅವ್ನಿಗೆ ಏನೋ ಆತಂಕ ಪಡೋದು ಬೇಡ. ಅವ್ನ ತಮ್ಮನೂ ಇದ್ದಾನೆ, ಅಣ್ಣ ಇಬ್ಬರು ಇದ್ದಾರೆ. ಮುಂದಿನ ಸಂಗತಿ ಏನು ಬೇಕು ಎಲ್ಲ ಸಹಕಾರ ನಾವು ಕೊಡ್ತೇವೆ. ನಮ್ಮ CO ಸಾಹೇಬರು ಜಿಲ್ಲಾ ಪಂಚಾಯತ್